ಬ್ಯಾಂಕ್ನ ಬಾಗಿಲು ಮುರಿದು ಒಳನುಗ್ಗಲು ಯತ್ನ, ರಾಷ್ಟ್ರೀಕೃತ ಬ್ಯಾಂಕ್ಗೆ ಕನ್ನ ಹಾಕಲು ಗ್ಯಾಂಗ್ನ ಯತ್ನ. ಬ್ಯಾಂಕ್ ದರೋಡೆಗೆ ಯತ್ನ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ. ನೋಡಿ, ಬ್ಯಾಂಕ್ ದರೋಡೆಗೆ ಯತ್ನ. ಹುಬ್ಬಳ್ಳಿಯಲ್ಲಿ ಬ್ಯಾಂಕ್ ದರೋಡೆಗೆ ಯತ್ನ ಮಾಡಿದ್ದಾರೆ. ಕೆನರಾ ಬ್ಯಾಂಕಾ? ನೋಡಿ ಆಯಿತಾ, ಬೀದರಲ್ಲಿ SBI ಬ್ಯಾಂಕು, ಮಂಗಳೂರಲ್ಲಿ ಯಾವುದೋ ಒಂದು ಲೋಕಲ್ ಬ್ಯಾಂಕು, ವಿಜಯಪುರದಲ್ಲಿ ದರೋಡೆ, ಆಮೇಲೆ ಮೈಸೂರಲ್ಲಿ ನೋಡಿದ್ರಿ, ಆನೇಕಲ್ನಲ್ಲಿ ಚಿನ್ನ ಕದಿಯೋಕೆ ಹೋದರು, ಆಮೇಲೆ ಇಲ್ಲಿ ಕೆನರಾ ಬ್ಯಾಂಕಿಂದ ದರೋಡೆಗೆ ಪ್ರಯತ್ನ ಪಟ್ಟಿದ್ದಾರೆ. ಹುಬ್ಬಳ್ಳಿ ರಿಪೋರ್ಟರ್ ಪ್ರಕಾಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದು ಎಷ್ಟೊತ್ತಿಗಾಯಿತು? ವಿಫಲ ಮಾಡಿದ್ಯಾರು? ಪ್ರಯತ್ನಗಳು ಯಾವ ರೀತಿ ಸಾಕ್ತು? ಯಾಕೆ ಇವತ್ತು ಓಪನ್ ಇರಲಿಲ್ವ ಬ್ಯಾಂಕು? ಹೆಂಗೆ ಅದು? ಎಸ್, ಖಂಡಿತ ಜಯಪ್ರಕಾಶ್ ಶೆಟ್ಟಿ. ಏನು ಅಂದರೆ, ರಾಜ್ಯದಲ್ಲಿ ಸಾಲು ಸಾಲಾಗಿ ಸರಣಿಯಾಗಿ ಒಂದು ಕಡೆ ಬ್ಯಾಂಕ್ ದರೋಡೆ ಪ್ರಕರಣಗಳು, ಹಗಲು ದರೋಡೆ ಮಾಡ್ತಕ್ಕಂಥ ಈ ಪ್ರಕರಣಗಳು ಇಡೀ ರಾಜ್ಯದ ಜನರನ್ನೇ ಸಾಕಷ್ಟು ಬೆಚ್ಚಿ ಬೀಳಿಸಿದೆ, ಇಡೀ ರಾಜ್ಯದ ಜನರನ್ನು ಭಯಭೀತರನ್ನಾಗಿ ಮಾಡಿಸಿದೆ. ಇದರ ಬೆನ್ನಲ್ಲೇ ಹುಬ್ಬಳ್ಳಿಯ ನವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ APMC ಆವರಣದಲ್ಲಿರ್ತಕ್ಕಂಥ ಕೆನರಾ ಬ್ಯಾಂಕ್ನ ಏನು ಬೀಗ ಮುರಿದು ಒಳಗಡೆ ನುಗ್ಗಿ ದರೋಡೆ ಮಾಡಲಿಕ್ಕೆ ನಿನ್ನೆ ರಾತ್ರಿ ದರೋಡೆಕೋರರು ಪ್ರಯತ್ನ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಸದ್ಯ ನಾನು ಕೆನರಾ ಬ್ಯಾಂಕ್ನ ಶಾಖೆ ಎದುರುಗಡೆನೇ ಇದ್ದೀನಿ. ಇದು ಕೆನರಾ ಬ್ಯಾಂಕ್ನ ಶಾಖೆ ಜಯಪ್ರಕಾಶ್ ಶೆಟ್ಟಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಪ್ರಮುಖವಾಗಿ ಇಲ್ಲಿ ಗಮನಿಸೋದಾದರೆ ಯಾವುದೇ ಸೇಫ್ಟಿ ಮೆಜರ್ಸ್ಗಳನ್ನು ಇಲ್ಲಿ ಅಳವಡಿಕೆ ಮಾಡಿಲ್ಲ. ಇಲ್ಲಿ ಯಾರಾದರೂ ಬರ್ಬೋದು, ಯಾರಾದರೂ ಹೋಗ್ಬೋದು ಅಂತಕ್ಕಂಥ ಒಂದು ವಾತಾವರಣ ಇಲ್ಲಿ ಇದೆ. ಯಾಕಂದರೆ ಪ್ರಮುಖವಾಗಿ ಒಂದು APMC ಆವರಣ ಅಂದರೆ ಸಂಜೆ ಕಳೆದ ನಂತರ ರಾತ್ರಿ ವೇಳೆ ಸಂಪೂರ್ಣವಾಗಿ ಸ್ತಬ್ಧಗೊಂಡಿರುತ್ತೆ. ಈ ಹಿನ್ನೆಲೆಯಲ್ಲಿ ಯಾರಾದರೂ ಬಂದು ಇಲ್ಲಿ ದರೋಡೆ ಮಾಡಲಿಕ್ಕೆ ಯತ್ನ ಮಾಡುವಂಥ ಇದಕ್ಕೆ ಹೋಗ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ ನಿನ್ನೆ ರಾತ್ರಿನೇ ಈ ಒಂದು ಘಟನೆ ನಡೆದರೂ ಕೂಡ ಇದುವರೆಗೂ ಈ ಒಂದು ನವನಗರ ಪೊಲೀಸ್ ಠಾಣೆಗೆ ಇಲ್ಲಿನ ಕೆನರಾ ಬ್ಯಾಂಕ್ ಈ ಹಿಂದೆ ಇಲ್ಲಿ ಏನಾದರೂ ಒಂದು ಪ್ರಯತ್ನ ನಡೆದಿತ್ತಾ? ಇಂಥದ್ದು ಬ್ಯಾಂಕ್ ಲೂಟಿ ಮಾಡೋ ಪ್ರಯತ್ನ ನಡೆದಿತ್ತಾ ಯಾವತ್ತಾದರೂ? ಎಸ್, ಖಂಡಿತ ಜಯಪ್ರಕಾಶ್ ಶೆಟ್ಟಿ. ಹಿಂದೆನೂ ಕೂಡ ಈ ಬ್ಯಾಂಕ್ನ ದರೋಡೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಕದಿಮರು ಮುಂದಾಗಿದ್ರು ಮಾಹಿತಿ ಕೂಡ ನಾವು ಸ್ಟೋರಿ ಮಾಡಿದ್ವಿ. ಅಲ್ಲಿ ಗೇಟ್ ತರ ಇದೆಯಲ್ಲ, ನಾವೇ ಸ್ಟೋರಿ ಮಾಡಿದ್ವಿ. ನನಗೆ ಆ ಬ್ಯಾಂಕ್ ನೋಡಿದಾಗ ನೆನಪಾಯ್ತು. ಇದೇ ಬ್ಯಾಂಕು ಒಂದು 6-8 ತಿಂಗಳಾಯ್ತು ಅಂತ ಅನ್ಸುತ್ತಲ್ವಾ? ಆ ಜಾಗ ತೋರಿಸ್ಬೋದಾ ನೀವು ನನಗೆ ಸಾಧ್ಯವಾದರೆ? ಅಲ್ಲಿ ಮೂವ್ ಆಗೋಕ್ಕಾಗೋದಾದ್ರೆ ಈ ಹಿಂದೆ ಆ ಗೇಟ್ ಹೊಡೆದು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು. ಜಯಪ್ರಕಾಶ್ ಶೆಟ್ಟಿ, ಈ ಜಾಗವನ್ನು ನಾನು ತಮಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ಹಳೆಯ ಗೇಟ್ ಇದೆ. ಈ ಹಳೆ ಗೇಟ್ನ ಗಮನಿಸ್ತಾ ಇದ್ರೆ ಯಾರಾದರೂ ಇಲ್ಲಿ ಬರ್ಬೋದು, ಕಳ್ಳಕಾಕರು ಬರ್ಬೋದು, ಬಂದು ಹೋಗ್ಬೋದು. ಈ ಒಂದು ಬ್ಯಾಂಕ್ನ ದರೋಡೆಗೆ ಯತ್ನ ಕೂಡ ಮಾಡುವಂಥ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ಬ್ಯಾಂಕ್ನ ಸುತ್ತಮುತ್ತಲೂ ಗಟ್ಟಿಮುಟ್ಟಾದ ಒಂದು ಗೇಟ್ನ ವ್ಯವಸ್ಥೆ ಮಾಡಬೇಕು. ಆದರೆ ಯಾವುದೇ ಸೇಫ್ಟಿ ಮೆಜರ್ಸ್ನ ಇಲ್ಲಿ ಅಳವಡಿಕೆ ಮಾಡಿಲ್ಲ. ಈಗಾಗಲೇ ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆಯು ಕೂಡ ಬ್ಯಾಂಕ್ನ ಸಿಬ್ಬಂದಿಗಳಿಗೆ ಖಡಕ್ ಆದಂಥ ಒಂದು ಸೂಚನೆಯನ್ನು ನೀಡಿದೆ. ಆದರೆ ಈ ಎಲ್ಲ ಒಂದು ಸೂಚನೆಗಳನ್ನು ಕೂಡ ಬ್ಯಾಂಕ್ನ ಸಿಬ್ಬಂದಿಗಳು ಇಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಒಂದು ಚಿತ್ರಣ ನಮಗೆ ಇಲ್ಲಿ ಗೊತ್ತಾಗುತ್ತೆ. ನಾನು ಮೇಲ್ಭಾಗದಲ್ಲಿ ತೋರಿಸ್ತೀನಿ. ಮೇಲ್ಗಡೆ ಅಂದರೆ ನನ್ನ ಕ್ಯಾಮ್ರಾ ಬಂದು ತೋರಿಸ್ತಾರೆ. ಮೇಲ್ಗಡೆ ಆ ಸೆಟ್ರಸ್ ಏನಿದೆ, ಆ ಸೆಟ್ರಸ್ನ ಬೀಗ ಮುರಿಯುವಂಥ ಪ್ರಯತ್ನಕ್ಕೆ ನಿನ್ನೆ ರಾತ್ರಿ ಕದಿಮರು ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ನಿನ್ನೆ ಸಂಡೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ ಬಂದ ನಂತರ ಇಲ್ಲಿನ ಬ್ಯಾಂಕ್ನ ಅಧಿಕಾರಿಗಳಿಗೆ ಈ ಒಂದು ವಿಷಯ ಗೊತ್ತಾಗುತ್ತೆ. ಆದರೆ ಬೆಳಗ್ಗೆಯಿಂದಲೂ ಕೂಡ ಈವರೆಗೂ ಸಂಜೆ ಕಳೆದರೂ ಕೂಡ ಬ್ಯಾಂಕ್ನ ಅಧಿಕಾರಿಗಳು ಈ ಸಂಬಂಧಪಟ್ಟಂಗೆ ದೂರನ್ನು ನೀಡೋಕೆ ಅದ್ರ ಸ್ವಲ್ಪ ವಿಜುವಲ್ ತೋರಿಸಿ. ಆರಂಭದಲ್ಲಿ ಆ ಬೀಗದ ವಿಜುವಲ್ ತೋರಿಸಿದ್ರಿ ನೀವು ನನಗೆ. ನೋಡಿ ಈ ಥರ ಅಲ್ಲ ರೀ, ಅಲ್ಲಿ ನೋಡಿ ಬೀಗ ಇದೆ. ಈ ಥರ ಈಗ ಯಾರಾದರೂ ಬೀಗ ಹಾಕ್ತಾರಾ? ಈ ಥರ ಇಲ್ಲವೇ ಇಲ್ಲ. ಬ್ಯಾಂಕ್ನ ಬಾಗಿಲು ಮುರಿದು ಒಳನುಗ್ಗಲು ಯತ್ನ, ರಾಷ್ಟ್ರೀಕೃತ ಬ್ಯಾಂಕ್ಗೆ ಕನ್ನ ಹಾಕಲು ಗ್ಯಾಂಗ್ನ ಯತ್ನ. ಬ್ಯಾಂಕ್ ದರೋಡೆಗೆ ಯತ್ನ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ. ನೋಡಿ, ಬ್ಯಾಂಕ್ ದರೋಡೆಗೆ ಯತ್ನ. ಹುಬ್ಬಳ್ಳಿಯಲ್ಲಿ ಬ್ಯಾಂಕ್ ದರೋಡೆಗೆ ಯತ್ನ ಮಾಡಿದ್ದಾರೆ. ಕೆನರಾ ಬ್ಯಾಂಕಾ? ನೋಡಿ ಆಯಿತಾ, ಬೀದರಲ್ಲಿ SBI ಬ್ಯಾಂಕು, ಮಂಗಳೂರಲ್ಲಿ ಯಾವುದೋ ಒಂದು ಲೋಕಲ್ ಬ್ಯಾಂಕು, ವಿಜಯಪುರದಲ್ಲಿ ದರೋಡೆ, ಆಮೇಲೆ ಮೈಸೂರಲ್ಲಿ ನೋಡಿದ್ರಿ,
ಆನೇಕಲ್ನಲ್ಲಿ ಚಿನ್ನ ಕದಿಯೋಕ್ಕೆ ಹೋದರು. ಆಮೇಲೆ ಇಲ್ಲಿ ಕೆನರಾ ಬ್ಯಾಂಕಿಂದ ದರೋಡೆಗೆ ಪ್ರಯತ್ನ ಪಟ್ಟಿದ್ದಾರೆ. ಹುಬ್ಳಿ ರಿಪೋರ್ಟರ್ ಪ್ರಕಾಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಇದು ಎಷ್ಟೊತ್ತಿಗಾಯಿತು? ವಿಫಲ ಮಾಡಿದ್ಯಾರು? ಪ್ರಯತ್ನಗಳು ಯಾವ ರೀತಿ ಸಾಕ್ತು? ಯಾಕೆ ಇವತ್ತು ಓಪನ್ ಇರಲಿಲ್ವ ಬ್ಯಾಂಕು? ಹೆಂಗೆ ಅದು? ಎಸ್, ಖಂಡಿತ ಜಯಪ್ರಕಾಶ್ ಶೆಟ್ಟಿ. ಏನು ಅಂದರೆ ರಾಜ್ಯದಲ್ಲಿ ಸಾಲು ಸಾಲಾಗಿ ಸರಣಿಯಾಗಿ ಒಂದು ಕಡೆ ಬ್ಯಾಂಕ್ ದರೋಡೆ ಪ್ರಕರಣಗಳು, ಹಗಲು ದರೋಡೆ ಮಾಡ್ತಕ್ಕಂಥ ಈ ಪ್ರಕರಣಗಳು ಇಡೀ ರಾಜ್ಯದ ಜನರನ್ನೇ ಸಾಕಷ್ಟು ಬೆಚ್ಚಿ ಬೀಳಿಸಿದೆ. ಇಡೀ ರಾಜ್ಯದ ಜನರನ್ನು ಭಯಭೀತರನ್ನಾಗಿ ಮಾಡಿಸಿದೆ. ಇದರ ಬೆನ್ನಲ್ಲೇ ಹುಬ್ಬಳ್ಳಿಯ ನವನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರ್ತಕ್ಕಂಥ APMC ಆವರಣದಲ್ಲಿರ್ತಕ್ಕಂಥ ಕೆನರಾ ಬ್ಯಾಂಕ್ನ ಏನು ಬೀಗ ಮುರಿದು ಒಳಗಡೆ ನುಗ್ಗಿ ದರೋಡೆ ಮಾಡಲಿಕ್ಕೆ ನಿನ್ನೆ ರಾತ್ರಿ ಏನು ದರೋಡೆಕೋರರು ಪ್ರಯತ್ನ ಮಾಡಿರ್ತಕ್ಕಂಥ ಘಟನೆ ನಡೆದಿದೆ. ಸದ್ಯ ನಾನು ಕೆನರಾ ಬ್ಯಾಂಕ್ನ ಶಾಖೆ ಎದುರುಗಡೆನೇ ಇದ್ದೀನಿ. ಇದು ಕೆನರಾ ಬ್ಯಾಂಕ್ನ ಶಾಖೆ ಜಯಪ್ರಕಾಶ್ ಶೆಟ್ಟಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಪ್ರಮುಖವಾಗಿ ಇಲ್ಲಿ ಗಮನಿಸೋದಾದರೆ ಯಾವುದೇ ಸೇಫ್ಟಿ ಮೆಜರ್ಸ್ಗಳನ್ನು ಇಲ್ಲಿ ಅಳವಡಿಕೆ ಮಾಡಿಲ್ಲ. ಇಲ್ಲಿ ಯಾರಾದರೂ ಬರ್ಬೋದು, ಯಾರಾದರೂ ಹೋಗ್ಬೋದು ಅಂತಕ್ಕಂಥ ಒಂದು ವಾತಾವರಣ ಇಲ್ಲಿ ಇದೆ. ಯಾಕಂದರೆ ಪ್ರಮುಖವಾಗಿ ಒಂದು APMC ಆವರಣ ಅಂದರೆ ಸಂಜೆ ಕಳೆದ ನಂತರ ರಾತ್ರಿ ವೇಳೆ ಸಂಪೂರ್ಣವಾಗಿ ಸ್ತಬ್ಧಗೊಂಡಿರುತ್ತೆ. ಈ ಹಿನ್ನೆಲೆಯಲ್ಲಿ ಯಾರಾದರೂ ಬಂದು ಇಲ್ಲಿ ದರೋಡೆ ಮಾಡಲಿಕ್ಕೆ ಯತ್ನ ಮಾಡುವಂಥ ಏನು ಇದಕ್ಕೆ ಹೋಗ್ಬೋದು ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಕಡೆ ನಿನ್ನೆ ರಾತ್ರಿನೇ ಈ ಒಂದು ಘಟನೆ ನಡೆದರೂ ಕೂಡ ಇದುವರೆಗೂ ಈ ಒಂದು ನವನಗರ ಪೊಲೀಸ್ ಠಾಣೆಗೆ ಇಲ್ಲಿನ ಕೆನರಾ ಬ್ಯಾಂಕ್ ಈ ಹಿಂದೆ ಇಲ್ಲಿ ಏನಾದರೂ ಒಂದು ಪ್ರಯತ್ನ ನಡೆದಿತ್ತಾ? ಇಂಥದ್ದು ಬ್ಯಾಂಕ್ ಲೂಟಿ ಮಾಡೋ ಪ್ರಯತ್ನ ನಡೆದಿತ್ತಾ ಯಾವತ್ತಾದರೂ? ಎಸ್, ಖಂಡಿತ ಜಯಪ್ರಕಾಶ್ ಶೆಟ್ಟಿ. ಹಿಂದೆನೂ ಕೂಡ ಏನು ಈ ಬ್ಯಾಂಕ್ ನ ದರೋಡೆ ಮಾಡಲಿಕ್ಕೆ ಕೆಲವೊಂದಿಷ್ಟು ಕದಿಮರು ಮುಂದಾಗಿದ್ದು ಮಾಹಿತಿ ಕೂಡ ನಾವು ಸ್ಟೋರಿ ಮಾಡಿದ್ವಿ. ಅಲ್ಲಿ ಗೇಟ್ ತರ ಇದೆಯಲ್ಲ, ನಾವೇ ಸ್ಟೋರಿ ಮಾಡಿದ್ವಿ. ನನಗೆ ಆ ಬ್ಯಾಂಕ್ ನೋಡಿದಾಗ ನೆನಪಾಯ್ತು. ಇದೇ ಬ್ಯಾಂಕು ಒಂದು 6-8 ತಿಂಗಳಾಯ್ತು ಅಂತ ಅನ್ಸುತ್ತಲ್ವಾ? ಆ ಜಾಗ ತೋರಿಸ್ಬೋದಾ ನೀವು ನನಗೆ ಸಾಧ್ಯವಾದರೆ? ಅಲ್ಲಿ ಮೂವ್ ಆಗೋಕ್ಕಾಗೋದಾದ್ರೆ ಈ ಹಿಂದೆ ಆ ಗೇಟ್ ಹೊಡೆದು ಹೋಗೋದಕ್ಕೆ ಪ್ರಯತ್ನ ಮಾಡಿದ್ರು. ಖಂಡಿತ ಜಯಪ್ರಕಾಶ್ ಶೆಟ್ಟಿ, ಈ ಜಾಗವನ್ನು ನಾನು ತಮಗೆ ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರ್ಬೋದು. ಇಲ್ಲಿ ಹಳೆಯ ಗೇಟ್ ಇದೆ. ಈ ಹಳೆ ಗೇಟ್ನ ಗಮನಿಸ್ತಾ ಇದ್ರೆ ಯಾರಾದರೂ ಇಲ್ಲಿ ಬರ್ಬೋದು, ಕಳ್ಳಕಾಕರು ಬರ್ಬೋದು, ಬಂದು ಹೋಗ್ಬೋದು. ಈ ಒಂದು ಬ್ಯಾಂಕ್ನ ದರೋಡೆಗೆ ಯತ್ನ ಕೂಡ ಮಾಡುವಂಥ ಸಾಧ್ಯತೆಗಳು ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಯಾಕಂದರೆ ಬ್ಯಾಂಕ್ನ ಸುತ್ತಮುತ್ತಲೂ ಗಟ್ಟಿಮುಟ್ಟಾದ ಒಂದು ಗೇಟ್ನ ವ್ಯವಸ್ಥೆ ಮಾಡಬೇಕು. ಆದರೆ ಯಾವುದೇ ಸೇಫ್ಟಿ ಮೆಜರ್ಸ್ನ ಇಲ್ಲಿ ಅಳವಡಿಕೆ ಮಾಡಿಲ್ಲ. ಈಗಾಗಲೇ ಸಾಕಷ್ಟು ಒಂದು ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಇಲಾಖೆಯು ಕೂಡ ಬ್ಯಾಂಕ್ನ ಸಿಬ್ಬಂದಿಗಳಿಗೆ ಖಡಕ್ ಆದಂಥ ಒಂದು ಸೂಚನೆಯನ್ನು ನೀಡಿದೆ. ಆದರೆ ಈ ಎಲ್ಲ ಒಂದು ಸೂಚನೆಗಳನ್ನು ಕೂಡ ಬ್ಯಾಂಕ್ನ ಸಿಬ್ಬಂದಿಗಳು ಇಲ್ಲಿ ಸಂಪೂರ್ಣವಾಗಿ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಅಂತಕ್ಕಂಥ ಒಂದು ಸ್ಪಷ್ಟ ಒಂದು ಚಿತ್ರಣ ನಮಗೆ ಇಲ್ಲಿ ಗೊತ್ತಾಗುತ್ತೆ. ನಾನು ಮೇಲ್ಭಾಗದಲ್ಲಿ ತೋರಿಸ್ತೀನಿ. ಮೇಲ್ಗಡೆ ಅಂದರೆ ನನ್ನ ಕ್ಯಾಮ್ರಾ ಬಂದು ತೋರಿಸ್ತಾರೆ. ಮೇಲ್ಗಡೆ ಆ ಸೆಟ್ರಸ್ ಏನಿದೆ, ಆ ಸೆಟ್ರಸ್ನ ಬೀಗ ಮುರಿಯುವಂಥ ಪ್ರಯತ್ನಕ್ಕೆ ನಿನ್ನೆ ರಾತ್ರಿ ಏನು ಕದಿಮರು ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ನಿನ್ನೆ ಸಂಡೇ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗ್ಗೆ ಬಂದ ನಂತರ ಇಲ್ಲಿನ ಬ್ಯಾಂಕ್ನ ಅಧಿಕಾರಿಗಳಿಗೆ ಈ ಒಂದು ವಿಷಯ ಗೊತ್ತಾಗುತ್ತೆ. ಆದರೆ ಬೆಳಗ್ಗೆಯಿಂದಲೂ ಕೂಡ ಈವರೆಗೂ ಸಂಜೆ ಕಳೆದರೂ ಕೂಡ ಬ್ಯಾಂಕ್ನ ಅಧಿಕಾರಿಗಳು ಈ ಸಂಬಂಧಪಟ್ಟಂಗೆ ದೂರನ್ನು ನೀಡೋಕೆ ಗೋಜಿಗೆ ಅದ್ರ ಸ್ವಲ್ಪ ವಿಜುವಲ್ ತೋರಿಸಿ. ಆರಂಭದಲ್ಲಿ ಆ ಬೀಗದ ವಿಜುವಲ್ ತೋರಿಸಿದ್ರಿ ನೀವು ನನಗೆ. ನೋಡಿ ಈ ಥರ ಅಲ್ಲ ರೀ, ಅಲ್ಲಿ ನೋಡಿ ಬೀಗ ಇದೆ. ಈ ಥರ ಈಗ ಯಾರಾದರೂ ಬೀಗ ಹಾಕ್ತಾರಾ? ಈ ಥರ ಇಲ್ವೇ ಇಲ್ಲ.